ಬ್ಯಾಕ್ PSI ನೇಮಕಾತಿ ಹಗರಣಕ್ಕೆ ಮತ್ತಷ್ಟೀಗ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಕೆಲವೇ ಕ್ಷಣದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಪ್ರೆಸ್ ಮೀಟ್ ಕೂಡ ಕರೆದಿದ್ದಾರೆ. ಬ್ರೇಕಿಂಗ್ ನ್ಯೂಸ್. PSI ಗೋಲ್ಮಾಲ್ ಪ್ರಕರಣದಲ್ಲಿ ಈಗಾಗಲೇ 47 ಜನ ಅರೆಸ್ಟ್ ಆಗಿದ್ದಾರೆ. ದೊಡ್ಡವರ ಕೈವಾಡ ಇದೆ, ಪೊಲೀಸ್ ಇಲಾಖೆಯಿಂದ ಹಿಡಿದು ರಾಜಕಾರಣದ ತನಕ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿಯವರು ಟ್ವಿಸ್ಟ್ ಬಾಂಬು ಎಲ್ಲ ಹಾಕ್ಬಿಟ್ರು. ಈಗ ಅದೊಂದು ನಡೀತಾ ಇದೆ. ಮೀನ್ ವೈಲ್ ಈಗ ಮಾಜಿ ಮುಖ್ಯಮಂತ್ರಿ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯನವರು ಈಗ ಪ್ರೆಸ್ ಮೀಟ್ ಕರೆದಿದ್ದಾರೆ. ಈಗಪ್ಪ ಇದೇ ಕಥೆ. ಸಿದ್ದರಾಮಯ್ಯನವರ ಕೈಲಿ ಇದೆಯಾ ಏನಾದರೂ ಈ ಹಗರಣಕ್ಕೆ ಸಂಬಂಧಪಟ್ಟಾಗಿ ಸ್ಫೋಟಕ ಸುದ್ದಿ ಅನ್ನೋದು ಈಗಿರುವಂಥ ಪ್ರಶ್ನೆ ಕುತೂಹಲ ಮೂಡಿಸ್ತಾ ಇದೆ. ಸಡನ್ ಆಗಿ ಪ್ರಶ್ನೆಯವರೆಲ್ಲ ಸಿದ್ದರಾಮಯ್ಯವರು ಬನ್ನಿ ಮಾತಾಡೋಣ ಅಂತ ಕರೆದವ್ರೆ. ಹಾಗಾಗಿ ಈ ಬೆಳವಣಿಗೆ ಆಗ್ತಿರೋದಕ್ಕೂ ಇವ್ರಿಗೆ ಪ್ರೆಸ್ ಮೀಟ್ ಕರಿತಾ ಇರೋದಕ್ಕೂ ಲಿಂಕ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಒಂದು ಕಡೆ HD ಕುಮಾರಸ್ವಾಮಿಯವರು, ಇನ್ನೊಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಆಗ್ತಿರುವಂಥ ಬೆಳವಣಿಗೆ, ಮತ್ತೊಂದು ಕಡೆ ರಾಜ್ಯದ ರಾಜಕಾರಣದಲ್ಲಿ ಇದೆಲ್ಲ ನಡೀತಿದೆ ಅಂತ HD ಕುಮಾರಸ್ವಾಮಿಯವರ ಸ್ಫೋಟಕ ಹೇಳಿಕೆಗಳು, ಅದು ಸಚಿವರನ್ನು ಒಳಗೊಂಡು, ಜೊತೆಗೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಯಾರ್ಯಾರು ದೊಡ್ಡವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಕೇಳ್ಪಟ್ಟು ಇದೆಲ್ಲ ನಡೀತಿರೋ ಬೆನ್ನಲ್ಲೇ ಈಗ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿ ಕರೆದಿದ್ದಾರೆ. ಕೆಲವೇ ಹೊತ್ತಲ್ಲಿ ಸಿದ್ದರಾಮಯ್ಯನವರ ಸುದ್ದಿಗೋಷ್ಠಿ. ಆ ಸುದ್ದಿಗೋಷ್ಠಿಯಲ್ಲಿ ಯಾವ್ಯಾವ ಸ್ಫೋಟಕ ಹೇಳಿಕೆಗಳು ಬರುತ್ತೆ, ಅದು ಯಾರ ಮೇಲೆ ದಾಖಲೆ ಸಮೇತ ಏನಾದರೂ ಸುದ್ದಿಗೋಷ್ಠಿಯಲ್ಲಿ ತೆರೆದಿಡ್ತಾರ ಮಾಜಿ ಮುಖ್ಯಮಂತ್ರಿಗಳು? ಈಗಿರೋ ಕುತೂಹಲ ಅದು. ಬ್ರೇಕಿಂಗ್ ನ್ಯೂಸ್.